ಹಲೋ ಗೈಸ್, ನಮ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಟೊಮೊಟೊ ವೆಜ್ ಹೆಂಗ್ ಮಾಡೋದು ಅಂತ. ಇವತ್ತಿನ ವಿಡಿಯೋದಲ್ಲಿ ಅದನ್ನ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ ನಾನು ಸಾಸಿವೆ ಜೀರಿಗೆ, ಹಾಗೆ ಇದು ಸಾಂಬಾರ್ ಪುಡಿ, ಇದು ಸಾಲ್ಟ್, ಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ಈರುಳ್ಳಿ, ಹಾಗೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ, ಇದನ್ನ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳಿ. ಆಮೇಲೆ ಖಾರದ ಪುಡಿ, ನಿಮಗೆ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಎಣ್ಣೆ ಫ್ರೆಂಡ್ಸ್. ಇವಾಗ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಒಂದ್ ಸ್ವಲ್ಪ ಹೊತ್ತು ಕಾಯ್ಬೇಕು. ಈಗ ಎಣ್ಣೆ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ಎಣ್ಣೆ ಹಾಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಸ್ವಲ್ಪ ಕಾಯ್ಲಿ. ಈಗ ಸ್ವಲ್ಪ ಹೊತ್ತು ಕಾಯ್ದ ತಕ್ಷಣ ಈ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಇವಾಗ ಸಾಸಿವೆ ಜೀರಿಗೆ ಹಾಕೊಂತಿದೀವಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಜೀರಿಗೆ ಹಾಕೊಳ್ಳಿ ಫ್ರೆಂಡ್ಸ್. ನಾನೊಂಚೂರು ತೆಗ್ದಿಡ್ಕೊಂಡಿದ್ದೇನೆ. ಇವಾಗ ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ಫ್ರೆಂಡ್ಸ್. ಈಗ ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ಫ್ರೆಂಡ್ಸ್. ಇದು ಸಾಸಿವೆ ಎಲ್ಲ ಸಿಡಿದಿದೆ. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದೀನಿ ಫ್ರೆಂಡ್ಸ್. ಈಗ ಫ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದೊಂಚೂರು ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂಚೂರು ಗ್ಯಾಸ್ ನ ಜೋರು ಇಟ್ಕೊಳ್ಳೋಣ ಫ್ರೆಂಡ್ಸ್. ಫ್ರೈ ಮಾಡ್ಕೊಂತ ಇದ್ದೀನಿ. ಈಗ ಬಿಡು ಬಿಡು ಆಗ್ತಿದೆ ನೋಡಿ ಫ್ರೆಂಡ್ಸ್. ಆ ಫ್ಲೇವರ್ ಇನ್ ವಾಸನೆ ಸಖತ್ತಾಗಿ ಬರ್ತಿದೆ ಫ್ರೆಂಡ್ಸ್. ಆಮೇಲೆ ನೀವು ಬಹಳ ಉದ್ದಕ್ಕೂ ಹೆಚ್ಕೋಬೇಡಿ. ಒಂಚೂರು ದಪ್ಪ ಇದ್ರೂ ಪರವಾಗಿಲ್ಲ, ಆದ್ರೆ ಬಹಳ ಉದ್ದಕ್ಕೆ ಹೆಚ್ಕೋಬೇಡಿ. ಆಮೇಲೆ ಉದ್ದ ಮೇಲೆ ದಪ್ಪ ಬಹಳ ಹೆಚ್ಕೋಬೇಡಿ. ಆಯ್ತು ಫ್ರೆಂಡ್ಸ್. ಬೇಗ ಬೇಯಕ್ ಒಂಚೂರು ಸಾಲ್ಟ್ ಹಾಕೊಡೋಣ ಫ್ರೆಂಡ್ಸ್. ಈಗ ರೆಡ್ ಆಯ್ತು ಫ್ರೆಂಡ್ಸ್. ಈಗ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಟೊಮೊಟೊ ಹಣ್ಣು ಒಂಚೂರು ದಪ್ಪ ದಪ್ಪ ಇರ್ಲಿ ಫ್ರೆಂಡ್ಸ್, ಬಹಳ ಉದ್ದಕ್ಕೂ ಆಗ್ಬಾರ್ದು. ಯಾಕಂದ್ರೆ ಇದ್ರೊಳಗಿರೋ ಫ್ಲೇವರ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೀವೇನಾದ್ರು ದಪ್ಪ ಕಟ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಇದ್ರೊಳಗಿರೋ ಫ್ಲೇವರ್ಸ್ ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ನೀರೆಲ್ಲ ಆಚೆಕ್ ಬಂದ್ಬಿಡುತ್ತೆ. ಹಾಗಾಗಿ ಬಹಳ ಉದ್ದಕ್ಕೆ ಹೆಚ್ಕೋಬೇಡಿ. ಈಗ ಇದು ಹಂಗೆ ಅಂಟ್ಕೊಂಡಿರುತ್ತೆ ಫ್ರೆಂಡ್ಸ್. ನಾವು ಫ್ರೈ ಮಾಡಾದ್ಮೇಲೆ ಕ್ಲೀನ್ ಆಗಿ ಬಿಡುಗಡೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫ್ರೈ ಮಾಡ್ತಾ ಇದೀವಿ. ಇದು ಬಿಡುವು ಆಗೋ ತನಕನೂ ನಾವು ಫ್ರೈ ಮಾಡ್ತಾನೆ ಇರ್ಬೇಕು ಫ್ರೆಂಡ್ಸ್. ಅವಾಗೇ ನಮಗೆ ಗೊತ್ತಾಗೋದು ಇದಾಗಿದೆ ಇಲ್ಲ ಅಂತ. ಇಬ್ರು ಜಾಸ್ತಿ ಹಿಡ್ಕೊಂತಿದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಅದೇ ಕೆಂಪು ಆಗ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬಿಡು ಆಗಿದೆ ಎಲ್ಲವೂ. ಅದೇ ಈ ತರ ದಪ್ಪಗೆ ಇರ್ಬೇಕು ಫ್ರೆಂಡ್ಸ್. ಈ ತರ ದಪ್ಪಗಿದ್ರೆ ಮಾತ್ರ ನಮಗೆ ಫ್ಲೇವರ್ ಬರೋದು ಟೊಮೊಟೊ ಹಣ್ಣಿಂದ. ಅವಾಗ ಟೊಮೊಟೊ ಗೊಜ್ಜು ಅಂತ ಅನ್ಸುತ್ತೆ. ಈಗ ಒಂಚೂರು ಸಾಲ್ಟ್ ಹಾಕ್ತಿದೀನಿ ಫ್ರೆಂಡ್ಸ್. ಈಗ ನಾವ್ ಏನಾದ್ರು ಸಾಲ್ಟ್ ಹಾಕಿದ್ವಿ ಅಂದ್ರೆ ಬೇಗ ಬೇಯುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಸಾಲ್ಟ್ ಹಾಕೊಂತೀವಿ. ನಿಮಗೆ ಜಾಸ್ತಿ ಸಾಲ್ಟ್ ತಿನ್ನೋರು ಜಾಸ್ತಿ ಸಾಲ್ಟ್ ಹಾಕೋಬಹುದು, ಕಡಿಮೆ ಸಾಲ್ಟ್ ತಿನ್ನೋರು ಕಡಿಮೆ ಹಾಕೋಬಹುದು. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಈಗ ಬೇಯ್ದಿದೆ. ಇವಾಗ ನಾವು ಖಾರದ ಪುಡಿ ಹಾಕೊಳ್ಳೋಣ. ಈಗ ಜಾಸ್ತಿ ಖಾರದ ಪುಡಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಸ್ವಲ್ಪ ಖಾರ ತಿನ್ನೋರು ಸ್ವಲ್ಪ ಹಾಕೊಳ್ಳಿ. ನಾವು ಸ್ವಲ್ಪನೇ ತಿನ್ನೋದು, ಹಾಗಾಗಿ ಸ್ವಲ್ಪ ಹಾಕೊಂತೀವಿ ನಾವು ಖಾರನ. ಸಾಕು ಫ್ರೆಂಡ್ಸ್. ಇವಾಗ ಫ್ರೈ ಮಾಡ್ತೀವಿ. ಕಲರ್ ಬರೋ ತನಕ ಫ್ರೈ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಕಲ್ಸ್ಕೊಂತ ಇದೀನಿ.
ಈ ತರ ರೆಡ್ ಕಲರ್ ಬರ್ಬೇಕು ಫ್ರೆಂಡ್ಸ್. ಆಮೇಲೆ ಫ್ಲೇವರ್ ನಿಮಗೆ ಮೂಗಿಗೆ ಹಂಗ್ ಹೊಡಿತೆ ಗೊತ್ತಾ ಫ್ರೆಂಡ್ಸ್, ಈ ತರ ಬಂತು ಅಂದ್ರೆ ಸಖತ್ತಾಗಿದೆ ಅಂತ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಕೆಂಪಾಗಿ ಬಂದಿದೆ. ಆಮೇಲೆ ಈಗ ಜೋರ ಉರಿ ಹಿಡ್ಕೊಳಕ್ ಹೋಗ್ಬೇಡಿ, ಸಣ್ಣ ಮಾಡ್ಕೊಳ್ಳಿ ಗ್ಯಾಸ್ನ. ಓಕೆನಾ ಫ್ರೆಂಡ್ಸ್, ಫ್ರೈ ಮಾಡ್ತಾ ಇದ್ದೀನಿ. 1 ಕಪ್ ನೀರ್ ಹಾಕ್ತಿದೀನಿ ಫ್ರೆಂಡ್ಸ್. ಈಗ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಆ ಸೌಂಡ್ ಕೇಳಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕೊತ್ತಂಬರಿನ ತೊಳ್ಕೊಂಡ್ ಬಂದಿದ್ದೀನಿ. ಇದನ್ನ ಕಟ್ ಮಾಡ್ಬೇಕು, ಕಟ್ ಮಾಡ್ತೀನಿ. ನೀವು ಕಟ್ ಮಾಡ್ಕೊಳ್ಳೋದಿದ್ರೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದ್ರೆ ಬೇಡ ಫ್ರೆಂಡ್ಸ್. ಓಕೆನಾ, ಈಗ ಹಾಕೊಂಡಿದೀನಿ ಕೊತ್ತಂಬರಿ ಮೇಲೆ. ಫ್ರೈ ಆಗ್ತಿದೆ, ಒಂದ್ ಸ್ವಲ್ಪ ಹೊತ್ತು ಕುದಿಯೋಕ್ ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟ್ ಆಗಿದೆ. ಈಗ ಜೋರಾಗಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಈ ತರ ಕೆಂಪಗ್ ಬರ್ಬೇಕು. ಆಮೇಲೆ ನೀವು ಆಯಿಲ್ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಓಕೆನಾ ಫ್ರೆಂಡ್ಸ್, ಆಯಿಲ್ ಜಾಸ್ತಿ ಹಾಕೊಂಡ್ರೆ ಈಗ ನೀರ್ ಹಾಕೊಂತೀವಲ್ಲ, ಆಯಿಲ್ ಎಲ್ಲ ಮೇಲೆ ತೇಳುತ್ತೆ ಫ್ರೆಂಡ್ಸ್. ಆಮೇಲೆ ಗಂಟ್ಲು ಹಿಡ್ಕೊಳಂಗಾಗುತ್ತೆ. ಹಾಗಾಗಿ ಇದು ಮಾಡಕ್ ಹೋಗ್ಬೇಡಿ. ಈಗ ನೋಡಿ ಫ್ರೆಂಡ್ಸ್, ಸಾಲ್ಟ್ ಹಾಕ್ತಾ ಇದ್ದೀನಿ. ನೀವು ನೀರ್ ಹಾಕಿದ್ಮೇಲೆ ಸಾಲ್ಟ್ ಹಾಕೋದ್ ಮರೆಯಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗ್ಯಾಸ್ ಜೋರ್ ಇಟ್ಕೊಂಡಿದೀನಿ. ಈ ತರ ಕುದಿಬೇಕು. ಕುದ್ದಾಗ ಫುಲ್ ರೆಡ್ ಇದ್ದಿದ್ದು ಈಗ ನಾರ್ಮಲ್ ಆಗಿ ಕಲರ್ ಬರುತ್ತೆ. ಆಮೇಲೆ ಈ ತರ ನೊರೆ ನೊರೆ ಬರ್ಬೇಕು ಫ್ರೆಂಡ್ಸ್. ಈ ತರ ನೊರೆ ನೊರೆ ಬಂತು ಅಂದ್ರೆ ಟೇಸ್ಟ್ ಸಾಕ್ ಬೇರೆನೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಕುದಿತಾ ಇದೆ, ಚೆನ್ನಾಗಿ ಕುದಿಸ್ಬೇಕು. ರೆಡಿ ಆಯ್ತು ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡ್ಕೊಂತೀನಿ. ಈಗ ಟೇಸ್ಟ್ ನೋಡೋದು ಮಾತ್ರ ಫ್ರೆಂಡ್ಸ್. ಟೇಸ್ಟ್ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್. ಹಾಗೆ ಇದನ್ನ ರೆಡಿ ಮಾಡ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಟ್ಟೆ ಈಗ ಅನ್ನ ಹಾಕೊಂಡಿದೀನಿ. ಇದ್ರ ಮೇಲೆ ಒಂದ್ ಚೂರ್ ತುಪ್ಪ ಹಾಕೊಳ್ಳೋಣ ಫ್ರೆಂಡ್ಸ್. ತುಪ್ಪ ಹಾಕೊಂಡು ಫ್ರೆಂಡ್ಸ್, ಅಲ್ಲಿ ನೋಡಿ ಫ್ರೆಂಡ್ಸ್, ಆಗ ಇಲ್ಲಿ ಕಲ್ಗುಸ್ಕೊಂಡು ತಗೊಂಡು ಈಗ ಇಲ್ಲಿ ಹಾಕೊಂಡ್ಬಿಟ್ರೆ ಫ್ರೆಂಡ್ಸ್, ಈಗ ಟೇಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅನ್ನನು ಬಿಸಿ ಇದೆ, ಸಾರು ಬಿಸಿ ಇದೆ ಫ್ರೆಂಡ್ಸ್. ತುಪ್ಪ ಜೊತೆ ಕಲ್ಸ್ಕೊಂತ ಇದ್ರೆ ಫ್ರೆಂಡ್ಸ್ ಸೈಕ್. ನಿಜವಾಗ್ಲೂ ಫ್ರೆಂಡ್ಸ್, ಆ ಸಾಸಿವೆ ಜೀರಿಗೆ ಹಾಕಿದ್ವಲ್ಲ, ಅದು ಫ್ಲೇವರ್ ಸಖತ್ತ ಬರ್ತಿದೆ ಫ್ರೆಂಡ್ಸ್. ಆಮೇಲೆ ಈರುಳ್ಳಿ ಬಾಯಿ ಮೆತ್ತಗ್ ಸಿಗ್ತಿದೆ ಫ್ರೆಂಡ್ಸ್. ಹಂಗೆ ಟೊಮೊಟೊನು ಫ್ರೆಂಡ್ಸ್. ಸಖತ್ತಾಗಿದೆ ಫ್ರೆಂಡ್ಸ್. ಈಗ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದ್ ಮರೆಯಕ್ಕೆ ಹೋಗ್ಬೇಡಿ. ಇದನ್ನ ಮಾಡಾಮೇಲೆ ಕಮೆಂಟ್ ಬಾಕ್ಸಿಗೆ ಹೆಂಗ್ ಬಂದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.